ಖ್ಯಾತ ಯೂಟ್ಯೂಬರ್ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಬಜರಂಗ ದಳದಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ. ಧಾರವಾಡ ಮೂಲದ ಯೂಟ್ಯೂಬರ್ ಈತ ಧಾರವಾಡ ಗ್ರಾಮೀಣ ಠಾಣೆಗೆ ಇದೀಗ ದೂರನ್ನ ದಾಖಲಿಸಲಾಗಿದೆ. ಹಿಂದೂ ಯುವತಿ ಮದುವೆಯಾದಂತಹ ಖ್ವಾಜಾ ಶಿರಹಟ್ಟಿ ನಕಲಿ ಐಡಿಯನ್ನ ಸೃಷ್ಟಿಸಿ ಮದುವೆಯಾಗಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಜೂನ್ 5ರಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಮದುವೆಯಾಗಿದ್ದು ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿಯಾಗಿದೆ. ದೀಪಾ ಕರಮಡಿ ಅನ್ನೋ ಯುವತಿ ಜೊತೆ ಈತ ಮದುವೆಯಾಗಿದ್ದು ಹಿಂದೂ ಹೆಸರಿನ ನಕಲಿ ಖಾತೆಯನ್ನ ಸೃಷ್ಟಿಸಿ ಮದುವೆಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಿದೆ. ನಕಲಿ ಖಾತೆಯನ್ನ ಸೃಷ್ಟಿಸಿ ದೀಪಾಗೆ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಹಿಂದೂ ಧರ್ಮಕ್ಕೂ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿರುವಂಥದ್ದು. ಹಿಂದೂ ಯುವತಿಯರನ್ನ ಯೂಟ್ಯೂಬ್ಗೆ ಬಳಕೆ ಮಾಡಿದ್ದಾರೆ ನೋಡಿ. ಬಳಿಕ ಆಕೆಯನ್ನ ಮದುವೆಯಾಗಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಕರಣದ ತನಿಖೆಯನ್ನ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಆದರೆ ಪ್ರೀತಿಸಿ ಮದುವೆಯಾಗಿರೋದಾಗಿ ದೀಪಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ದೀಪಾ ಆತನೊಂದಿಗೆ ಬದುಕೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರಿದೀಗ ದಾಖಲಾಗಿದೆ. ಖ್ಯಾತ ಯೂಟ್ಯೂಬರ್ ವಿರುದ್ಧ ದಾಖಲಾಗಿರುವಂತಹ ದೂರಿದು. ಬಜರಂಗ ದಳದಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಧಾರವಾಡ ಗ್ರಾಮೀಣ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ಹಿಂದೂ ಯುವತಿಯನ್ನ ಮದುವೆಯಾಗಿರುವಂಥದ್ದು ಖ್ವಾಜಾ ಶಿರಹಟ್ಟಿ ನಕಲಿ ಐಡಿಯನ್ನ ಸೃಷ್ಟಿಸಿ ಮದುವೆಯಾಗಿದ್ದಾರೆ. ಇವರು ಮೋಸದಿಂದಾಗಿ ಮದುವೆಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ದೀಪಾ ಕರಮಡಿ ಅನ್ನುವಂತಹ ಯುವತಿ ಜೊತೆ ಮದುವೆಯಾಗಿದ್ದು ಹಿಂದೂ ಹೆಸರಿನಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಮದುವೆಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಖ್ಯಾತ ಯೂಟ್ಯೂಬರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಖ್ಯಾತ ಯೂಟ್ಯೂಬರ್ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಬಜರಂಗ ದಳದಿಂದ ಪೊಲೀಸರಿಗೆ ಈತನ ವಿರುದ್ಧ ದೂರನ್ನ ನೀಡಲಾಗಿದೆ. ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಕೇಸ್ ದಾಖಲಾಗಿದ್ದು ಧಾರವಾಡ ಮೂಲದ ಯೂಟ್ಯೂಬರ್ ಈತ ಧಾರವಾಡ ಗ್ರಾಮೀಣ ಠಾಣೆಗೆ ದೂರನ್ನ ದಾಖಲಿಸಲಾಗಿದ್ದು ಹಿಂದೂ ಯುವತಿಯನ್ನ ಮದುವೆಯಾಗಿರುವಂಥದ್ದು. ಇವರು ನಕಲಿ ಐಡಿಯನ್ನ ಸೃಷ್ಟಿಸಿ ಮದುವೆಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಜೂನ್ 5ರಂದು ಮುಂಡಗೋಡದಲ್ಲಿ ಮದುವೆಯನ್ನ ಆಗಿದ್ರು. ಉಪನೋಂದಣಿ ಕಚೇರಿಯಲ್ಲಿ ದೀಪಾ ಕರಮಡಿ ಅನ್ನೋ ಯುವತಿ ಜೊತೆ ಈತ ಮದುವೆಯಾಗಿದ್ದು ಹಿಂದೂ ಹೆಸರಿನ ನಕಲಿ ಖಾತೆಯನ್ನ ಸೃಷ್ಟಿಸಿ ಮದುವೆಯಾಗಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲಸಾಗ್ಬಿಟ್ಟೈತಿ. ಆಮೇಲೆ ಏನು ಮಾಡ್ತಿದಾರಂದ್ರೆ ಇವು ಖ್ವಾಜಾ ಅನ್ನೋ ಹುಡುಗ ಅವನ ಮುಕಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ. ಅವನೇನು ಮಾಡ್ತಿದ್ದಾನೆ, ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ. ಏನೋ ಒಂದು ವಿಡಿಯೋ ಮಾಡ್ಯಾನ ಮೊನ್ನೆ 3 ಮಂದಿ ಜೊತೆ ಫಸ್ಟ್ ನೈಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಂಕುಮ ಹಚ್ಕೊಂಡು 3 ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು. ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ, ಕುಡಿಯಾಕೆ ಹೋಗ್ರಿ, ಕುಡಿಯಾಕೆ ಪಟ್ಟಿ ಎತ್ತನ್ ಬರ್ರಿ ಅಂಥದ್ದು ಅವಹೇಳನಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ಅವಹೇಳನಕಾರಿ ಇಂಟೆನ್ಷಲಿ ವಿಡಿಯೋಸ್ ಮಾಡತ್ತಾನೆ. ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದಾಗ ಬಿಡೋದು, ಇವತ್ತು ನಾ ಇವನ ಹೆಂಡತಿ ಮದುವೆ ಆದೆ ಇಂಥ ವಿಡಿಯೋಸ್ ಹಾಕತ್ತಾನೆ. ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನೆ. ಆಮೇಲೆ ಇದ್ರ ಬಗ್ಗೆ ಇದು ಏನೋ ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು. ಆಮೇಲೆ ಇಲ್ಲಿ ಏನು ನಡೆದೈತಂದ್ರೆ ಹಿಂದೂ ಹುಡುಗಿಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ, ನಾವು ನಿಮಗೇನು ಕೇಳ್ತಿರಿಲ್ಲೋ, ಇಲ್ಲ ಅಂದ್ರೆ ನೀವು ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಆಮೇಲೆ ಇದನ್ನು ಮಾಡ್ತೇವೆ. ದಮ್ ಕೊಟ್ಟೆ ಅವ್ರ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಹುಡುಗಿ ಏನು ಹೇಳಂದ್ರೆ ಮನ್ಯಾಗ ನಾವು ದಾಂಡೇಲಿ ಹೋಗ್ತೀವಿ ಅಂತ ಹೇಳಾರ. ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಿಜಿಸ್ಟರ್ ಮದುವೆ ಆಗ್ಯಾರ. ಇದು ನೋಡ್ರಿ, ಇದರ ಫೇಕ್ ಡಾಕ್ಯುಮೆಂಟ್. ಅಡ್ರೆಸ್ನು ಚೇಂಜ್ ಐತಿ. ಅಡ್ರೆಸ್ ಏನೈತಿ, ಗಾಂಧಿನಗರ ಮುಂಡ್ಗೋಡ್ ಅಂತ ಐತಿ. ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಇದ್ರಾಗದ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ. ಅವ್ರ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ. ಆದ್ರೆ ಅಲ್ಲಿ ಹೆಂಗೆ ಮದುವೆ ಆದ್ರೆ ಇವರು ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾವೆ? ಇದು ಇಂಟೆನ್ಷನ್ ಏನು ತೋರಿಸ್ತೈತಿ? ಇದು ಲವ್ ಜಿಯಾದ ತೋರಿಸ್ತೈತಿ, ಏನು ತೋರಿಸ್ತೈತಿ? ನಾವು ಕಂಪ್ಲೇಂಟ್ ಕೊಡಾತೀವಿ. ಈಗ ಕಂಪ್ಲೇಂಟ್ ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು. ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕೋದಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗ್ಬೇಕು. ಹುಡುಗಿ ಏನು ಹೇಳ್ತಾಳಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ 4 ಮಂದಿ ಮದುವೆ ಹಾಕೇನಂದ್ರೆ ನಡೀತದೆ ಅಂತ ಹೇಳ್ತಾಳಕ್ಕಿ. ಅವನು ಹೇಳೋಣಂತ. ಅಷ್ಟು ಮೈಂಡ್ ವಾಶ್ ಮಾಡ್ತಾ ಅಂದ್ರೆ ಏನಿದ್ರ ಅರ್ಥ? ಇವತ್ತಿನ ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ನೋಡಿ, ಖ್ಯಾತ ಯೂಟ್ಯೂಬರ್ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಬಜರಂಗ ದಳದಿಂದ ಪೊಲೀಸರಿಗೆ ಈತನ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು. ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಧಾರವಾಡ ಮೂಲದ ಯೂಟ್ಯೂಬರ್ ಈತ ಹಿಂದೂ ಯುವತಿಯನ್ನ ಮದುವೆಯಾಗಿರುವಂಥದ್ದು ಖ್ವಾಜಾ ಶಿರಹಟ್ಟಿ ನಕಲಿ ಐಡಿಯನ್ನ ಸೃಷ್ಟಿಸಿ
ಮದುವೆಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಜೂನ್ 5ರಂದು ಮುಂಡಗೋಡದಲ್ಲಿ ಮದುವೆಯಾಗಿರ್ತಾರೆ ಇಬ್ರು. ಉಪನೋಂದಣಿ ಕಚೇರಿಯಲ್ಲಿ ದೀಪಕ್ ಕರಮಡಿ ಅನ್ನುವಂತಹ ಯುವತಿ ಜೊತೆ ಈತ ಮದುವೆಯಾಗಿದ್ದ. ಹಿಂದೂ ಹೆಸರಿನ ನಕಲಿ ಖಾತೆಯನ್ನ ಸೃಷ್ಟಿಸಿ ಮದುವೆಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ವಿಠಲ್, ಇನ್ನು ಖ್ಯಾತ ಯೂಟ್ಯೂಬರ್ ವಿರುದ್ಧ ದೂರು ದಾಖಲಾಗಿದೆ. ಈತನ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪ ಆದ್ರೂ ಏನು, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖ್ಯಾತ ಯೂಟ್ಯೂಬರ್ ಆಗಿರ್ತಕ್ಕಂಥ ಧಾರವಾಡದ ಮುಗಳಪ್ಪ ಅಂತೂ ಫೇಮಸ್ ಆಗಿರ್ತಕ್ಕಂಥ ಪಾಜಾ ಶಿರಟ್ಟಿ ಎಂಬತ್ತರ ಮೇಲೆ ಇದೀಗ ಹಿಂದೂ ಪರ ಕಾರ್ಯಕರ್ತರು ಏನು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸುವಂಥದ್ದು. ಏನು ಹಿಂದೂ ಯುವತಿಯರನ್ನ ವಿಡಿಯೋದಲ್ಲಿ ಅಶ್ಲೀಲವಾಗಿ ವಿಡಿಯೋವನ್ನ ಮಾಡ್ತಾರೆ ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತೋರ್ತಾರೆ ಅನ್ನುವಂತ ಒಂದು ಆರೋಪ ಒಂದೆಡೆ. ಆದ್ರೆ ಇದೀಗ ಹಿಂದೂ ಯುವತಿಯನ್ನ ನಕಲಿ ಐಡಿ ಸೃಷ್ಟಿಸಿ ಇದೀಗ ಮದುವೆ ಆಗಿದ್ದಾನೆ ಅನ್ನುವಂತ ಒಂದು ಆರೋಪವನ್ನ ಇದೀಗ ಹಿಂದೂ ಪರ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಏನು ಮುಂಡಗೋಡದಲ್ಲಿ ಕೂಡ ಇದೀಗ ರಿಜಿಸ್ಟರ್ ಮದುವೆ ಆಗಿರ್ತಕ್ಕಂಥ ಖ್ವಾಜಾ ಶಿರಟ್ಟಿ ಎಂಬಾತ ಏನು ಇದೀಗ ಹಿಂದೂ ಯುವತಿಯನ್ನ ಮದುವೆ ಆಗಿದ್ದಾನೆ. ಹಿಂದೂ ಯುವತಿ ಕೂಡ ಆತನನ್ನ ಪ್ರೀತಿಸಿ ಮದುವೆ ಆಗಿರುವುದಾಗಿ ಇದೀಗ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತ ಬೆನ್ನಲ್ಲೇ ಕೂಡ ಇದೀಗ ಹಿಂದೂ ಪರ ಕಾರ್ಯಕರ್ತರು ದೂರು ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಪೊಲೀಸರು ಆ ಒಂದು ಪ್ರಕರಣದ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಯುವತಿ ಇದೀಗ ಆತನ ಕೂಡ ಬಾಳುವುದಾಗಿ ಇದೀಗ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ಮಾಡ್ತಿರುವಂತಹ ಬೆನ್ನಲ್ಲೇ ಕೂಡ ಇದೀಗ ಯುವತಿಯ ಬಗ್ಗೆ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ದೀಪ್ತಿ, ಕರಡಿಗುಡ್ಡ, ನಿಮ್ಮೆಲ್ಲ ಮಾಹಿತಿಗಾಗಿ.